ಹಾಯ್ ನಮಸ್ತೆ ಸ್ನೇಹಿತರೆ, ಎನ್ಸಿಸಿ ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಎನ್ಸಿಸಿ ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ಇಂದ PSI ಟೆಟ್ ಸೀರೀಸ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಅದು ಕೂಡ 402 ಮತ್ತೆ 545 ಗೆ ಸಂಬಂಧಪಟ್ಟಂತೆ ಪೇಪರ್ 1 ಮತ್ತೆ ಪೇಪರ್ 2 ಎರಡನ್ನೂ ಕೂಡ ಸ್ಟಾರ್ಟ್ ಮಾಡ್ತಿದ್ದೀವಿ. ಇದರಲ್ಲಿ ನಾವು ಆಫ್ಲೈನ್ ಮತ್ತೆ ಆನ್ಲೈನ್ ಟೆಟ್ ಸೀರೀಸ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತೀವಿ. ಇಂಟ್ರೆಸ್ಟ್ ಇರುವಂತಹ ಕ್ಯಾಂಡಿಡೇಟ್ಗಳು ನಮ್ಮ ಇನ್ಸ್ಟಿಟ್ಯೂಟ್ ನ ನೀವು ಸಂಪರ್ಕವನ್ನು ಮಾಡಬಹುದು. ಅದಕ್ಕೂ ಮೊದಲು ಎನ್ಸಿಸಿ ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ಇಂದ ನಿಮಗೆ KS, FTA, STA ಗ್ರೂಪ್ಸ್ ಗೆ ಸಂಬಂಧಪಟ್ಟಂತೆ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ PCPS ಗೆ ಸಂಬಂಧಪಟ್ಟಂತೆ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತಿದ್ವಿ. ಈ ಕೆಳಗಡೆ ಕಾಣುವಂತಹ ನಂಬರ್ಗೆ ನೀವು ಕಾಲ್ ಅನ್ನ ಮಾಡ್ತಾ ಬನ್ನಿ. ಇದ್ರ ಜೊತೆಗೆ ಮಾಕ್ ಟೆಟ್ ಸೀರೀಸ್ ಕೂಡ ಏನ್ ಮಾತಾಡ್ತಿದೀವಿ, KS, FTA, STA ಗ್ರೂಪ್ಸ್ ಎಲ್ಲದಕ್ಕೂ ಸಂಬಂಧಪಟ್ಟ ಜೊತೆಲಿ ಕೂಡ ಯಾವುದು KS ಮೇನ್ಸ್ ಗೆ ಸಂಬಂಧಪಟ್ಟಂತ ಟೆಟ್ ಸೀರೀಸ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತಿದೀವಿ. ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಕೆಳಗಡೆ ಕಾಣುವಂತ ನಂಬರ್ಗೆ ನೀವು ಡಯಲ್ ಅನ್ನ ಮಾಡಿ. ಇಲ್ಲಿ ಯಾವ ಪ್ಲಾನ್ ಅಲ್ಲಿ PSI ಟೆಟ್ ಸೀರೀಸ್ ನ ಮಾಡ್ತಾ ಹೋಗ್ತೀವಿ ನೋಡೋದಾದ್ರೆ, ನಿಮಗೆ ಗೊತ್ತಿರಬಹುದು ಸಬ್ಜೆಕ್ಟ್ ನ ಓದ್ತಾ ಹೋಗ್ತೀರಾ, ಆಗ್ಲೇ ಮರಿತಾ ಹೋಗ್ತಿರುತ್ತೆ. ಸೊ ಹಾಗಾಗಿ ಒಂದು ಸಬ್ಜೆಕ್ಟ್ ನ ಓದದ್ಮೇಲೆ ರಿವಿಷನ್ ಮಾಡ್ಕೊಂಡು ಹೋಗೋದು ಹೇಗೆ, ಆ ಸ್ಟ್ರಾಟಜಿಯಲ್ಲಿ ಟೆಟ್ ಸೀರೀಸ್ ನಾವಿಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ಫಾರ್ ಎಕ್ಸಾಂಪಲ್ ಒಂದು 5 ಡೇಸ್ ಟೈಮ್ ನ ತಗೊಂಡು, ಸೊ 5 ಡೇಸ್ ಟೈಮ್ ನ ತಗೊಂಡು ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಸ್ಟಡಿ ಮಾಡ್ಲಿಕ್ಕೆ ಟೈಮ್ ಕೊಡೋದು, ಭಾರತ ಸಂವಿಧಾನವನ್ನ ಸ್ಟಡಿ ಮಾಡ್ಲಿಕ್ಕೆ ಟೈಮ್ ನ ಕೊಡ್ತಾ ಬರ್ತೀನಿ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಟಡಿ ಮಾಡಿ ಒಂದು 5 ದಿನದಲ್ಲಿ, ಅಥವಾ 5 ಡೇಸ್ ಆಗ್ಬೋದು, 10 ಡೇಸ್ ಆಗ್ಬೋದು, ಇದಕ್ಕೆ ಡೇಟ್ ಅನ್ನ ಹಾಕೊಡ್ತಾ ಹೋಗ್ತೀವಿ ನಿಮ್ಗೆ. ಇದ್ರ ಜೊತೆಗೆ ನೀವು ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ ಮತ್ತು ನದಿಗಳ ಜೋಡಣೆ, ರಿವರ್ ಲಿಂಕ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ SRTing ಅನ್ನು ಕೂಡ ಬರೀಬೇಕಾಗುತ್ತೆ. ಆಫ್ಟರ್ 5 ಡೇಸ್ ಆದ 5 ದಿನಗಳ ನಂತರ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟೆಸ್ಟ್ ಅನ್ನು ತಗೋಬೇಕಾಗುತ್ತೆ. ಅದ್ರ ಜೊತೆಗೆ 7 SRTing ಟೆಸ್ಟ್ ಅನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇದಾದ್ಮೇಲೆ ಹಿಸ್ಟ್ರಿ ಟೆಸ್ಟ್ ಅನ್ನ ಕೊಡ್ತಾ ಬರ್ತೀವಿ. ಟೆಸ್ಟ್ ನಂಬರ್ 2 ಹಿಸ್ಟ್ರಿನ ಒಂದು 10 ಡೇಸ್ ಅಥವಾ 15 ಡೇಸ್ ನಿಮ್ಗೆ ಏನು ಅನುಕೂಲಕ್ಕೆ ಬೇಕು ಅಥವಾ ನೀವು ಯಾವ ಲೆವೆಲ್ ಪ್ರಿಪರೇಷನ್ ಇದೆ ಆ ಲೆವೆಲ್ಗೆ ನಾವಿಲ್ಲಿ ಡೇಸ್ಗಳನ್ನ ಹಾಕೊಡ್ತಾ ಬರ್ತೀವಿ, ದಿನಾಂಕಗಳನ್ನು ನಾವು ಮೆನ್ಷನ್ ಮಾಡಿ. ಹಿಸ್ಟ್ರಿನ ಕಂಪ್ಲೀಟ್ ಮಾಡಿ ನೀವೇನ್ ಮಾಡ್ತೀವಿ, ಹಿಸ್ಟ್ರಿ ಟೆಸ್ಟ್ ಅನ್ನ ಫಸ್ಟ್ ಬರೀತೀರಾ. ಹಿಸ್ಟ್ರಿ ಟೆಸ್ಟ್ ಅನ್ನ ಬರೀಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ಟೆಸ್ಟ್ ಅನ್ನ ನಾವು ರಿವಿಷನ್ ಆಗಿ ಮಾಡ್ಲಿಕ್ಕೆ ಹೋಗ್ತಾ ಅಂತಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟೆಸ್ಟ್ ಕೂಡ ಇರುತ್ತೆ. 100 ಕ್ವಶನ್ಸ್ ಯಾವುದು ಹಿಸ್ಟ್ರಿ ಇರುತ್ತೆ, 100 ಕ್ವಶನ್ಸ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಒಂದ್ಸಲಿ ನೀವು ಕಾನ್ಸ್ಟಿಟ್ಯೂಷನ್ ಹೋದ್ಮೇಲೆ ಬಿಡ್ತಾ ಇಲ್ಲ, ನಾವೇನ್ ಮಾಡ್ತೀವಿ ರಿವಿಷನ್ ಗೆ ತಗೊಂಡು ಹೋಗ್ತಾ ಇದೀವಿ ಅದನ್ನ. ಇದ್ರ ಜೊತೆಗೆ ಇದರಲ್ಲೂ ಕೂಡ ಒಂದೆರಡು SRTing ಟಾಪಿಕ್ ನ ಕೊಟ್ಟಿರ್ತೇವೆ. ಒಂದು ನೈಜ ಕರೆನ್ಸಿ ಅನ್ನೋದು ಉತ್ತಮ ಆಡಳಿತ, ವರ್ಚುವಲ್ ಕರೆನ್ಸಿ ಮತ್ತೆ ಯಾವುದು ಗುಡ್ ಗವರ್ನೆನ್ಸ್ ಅನ್ನೋ ಟಾಪಿಕ್ ನ ಕೊಟ್ಟಿರ್ತೇವೆ ಇದರಲ್ಲಿ. ಮೂರನೇ ಟೆಸ್ಟ್ ಅನ್ನ ಬಂದಾಗ ನಿಮ್ಗೆ ಎಕನಾಮಿನ ಕೊಡ್ತಾ ಬರ್ತೀವಿ. ಸೊ ಇಲ್ಲಿ ಎಕನಾಮಿ ಕೂಡ ಬಂದಾಗ ಒಂದು 5 ಡೇಸ್ ಅಥವಾ 10 ಡೇಸ್ ಟೈಮ್ ನ ಕೊಟ್ಟು ನಿಮ್ಗೆ ವರ್ಕ್ ನ ಮಾಡ್ತೀವಿ. ಇದ್ರ ಜೊತೆಗೆ ಈ ಎಕನಾಮಿ ಟೆಸ್ಟ್ ಕೂಡ ಇರುತ್ತೆ. ಎಕನಾಮಿ ಟೆಸ್ಟ್ ಜೊತೆಗೆ ನಿಮ್ಗೆ ಇಲ್ಲಿ ಬಂದಾಗ IC ಮತ್ತೆ ಹಿಸ್ಟ್ರಿ, ಇವಾಗ ನೋಡಿ IC ಇಲ್ಲಿದ್ರು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. IC ಮತ್ತೆ ಹಿಸ್ಟ್ರಿ ಎರಡು ಕೂಡ ರಿವಿಷನ್ ಟೆಸ್ಟ್, ಎರಡರಿಂದ ಸೇರಿ 100 ಕ್ವಶನ್ಸ್ ಇರ್ತಾ ಹೋಗುತ್ತೆ ನಿಮ್ಗೆ. ಇದ್ರ ಜೊತೆಗೆ ಈ ಟೈಮ್ ಅಲ್ಲಿ ಬಂದಾಗ ರಾಷ್ಟ್ರೀಯ ಶಿಕ್ಷಣ ನೀತಿ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮತ್ತೆ ತ್ರಿವಳಿ ತಲಾಕ್ಗಳು SRTing ಟಾಪಿಕ್ ನ ಕೊಟ್ಟಿರ್ತೀವಿ. ಇದಾದ್ಮೇಲೆ ಟೆಸ್ಟ್ ನಂಬರ್ 4 ಅಲ್ಲಿ ಬಂದಾಗ ಜಿಯೋಗ್ರಫಿಸ್ ಕಂಪ್ಲೀಟ್ಲಿ 100 ಕ್ವಶನ್ಸ್ ಇರ್ತಾ ಹೋಗುತ್ತೆ. ಇಲ್ಲಿ 4 to 5 ಡೇಸ್ ಅಥವಾ 10 ಡೇಸ್ 15 ಡೇಸ್ ಟೈಮ್ ತಗೊಳ್ಬಹುದು. ನಿಮ್ಗೆ ಏನ್ ಕರೆಂಟ್ ಇದನ್ನ ಹಾಕೊಡ್ತಾ ಬರ್ತೀವಿ. ಈ ಟೈಮಲ್ಲಿ IC ಹಿಸ್ಟ್ರಿ ಎಕನಾಮಿ 100 ಕ್ವಶನ್ಸ್ ಬರ್ತಾ ಹೋಗುತ್ತೆ. ರಿವಿಷನ್ ಟೆಸ್ಟ್ ಕಂಪ್ಲೀಟ್ಲಿ ಇದು ರಿವಿಷನ್ ಟೆಸ್ಟ್ ನೋಡಿ. ಇಲ್ಲಿ ಒಂದು ಸಬ್ಜೆಕ್ಟ್ ಆದ್ಮೇಲೆ ನಾವೇನೇ ಸ್ಟಾಪ್ ಮಾಡ್ತಾ ಇಲ್ಲ, ಅದು ರಿವಿಷನ್ ಟೆಸ್ಟ್ ಗೆ ಫೋಕಸ್ ಮಾಡ್ಕೊಳ್ತಾ ಒಂದು ಸಬ್ಜೆಕ್ಟ್ ನ ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ವಿ. ಇದ್ರ ಜೊತೆಗೆ ಇಲ್ಲಿ ಮಹಿಳಾ ಸಬಲೀಕರಣ, ಎಂಪವರ್ಮೆಂಟ್ ಮತ್ತೆ ಯಾವುದು ಯೂಸ್ ಆಫ್ ಟೆಕ್ನಾಲಜಿ ಇನ್ ಅಗ್ರಿಕಲ್ಚರ್, ಕೃಷಿಯಲ್ಲಿ ತಂತ್ರಜ್ಞಾನದ ಬಳಕೆ ಹೇಗೆ ಅನ್ನೋದ್ರ ಬಗ್ಗೆ SRTing ನ ಕೊಟ್ಟಿರ್ತೀವಿ ಇಲ್ಲಿ. ನೆಕ್ಸ್ಟ್ ಟೆಸ್ಟ್ ನೋಡೋದಾದ್ರೆ 5ನೇ ಟೆಸ್ಟ್ ಅಲ್ಲಿ ಬಂದಾಗ ಸೈನ್ಸ್ ಕವರ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಬಂದಾಗ ಬಯೋಟೆಕ್ನಾಲಜಿ, ಬಯೋಟೆಕ್ನಾಲಜಿ ಆಗ್ಬೋದು, ನ್ಯಾನೋಟೆಕ್ನಾಲಜಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ಆಗ್ಬೋದು, ಮತ್ತೆ ಯಾವುದು ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತೆ EVS ಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಅಥವಾ ಕ್ವಶನ್ಸ್ ಗಳನ್ನ ಕೊಡ್ತಾ ಬರ್ತೀವಿ. ಇಲ್ಲಿ ಎಂಟೈರ್ ಸೈನ್ಸ್ ನ ಕವರ್ ಮಾಡ್ತೀವಿ. ಇದ್ರ ಜೊತೆಗೆ ಇಲ್ಲಿ IC ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿ ಏನ್ ಕಂಪ್ಲೀಟ್ ಆಗಿರುತ್ತೆ ಇದು ಕೂಡ ಟೆಸ್ಟ್ ಇರ್ತಾ ಹೋಗುತ್ತೆ. ರಿವಿಷನ್ ಟೆಸ್ಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ಭಾಗದಲ್ಲಿ ನಿಮಗೆ ಭಾರತದಲ್ಲಿ ಗ್ರಾಮೀಣ ಮತ್ತು ನಗರ ವಿಭಜನೆ ಮತ್ತು ಭಾರತದಲ್ಲಿ ಬಾಲ ಕಾರ್ಮಿಕರು, ರೂರಲ್ ಅಂಡ್ ಅರ್ಬನ್ ಡಿವೈಡಿಂಗ್ ಇನ್ ಇಂಡಿಯಾ ಮತ್ತು ಚೈಲ್ಡ್ ಲೇಬರ್ ಇನ್ ಇಂಡಿಯಾ ಅಂದ್ರೆ SRTing ಟಾಪಿಕ್ ನ ಕೊಟ್ಟಿರ್ತೀವಿ. ಸೈನ್ಸ್ ಆದ್ಮೇಲೆ ಮೆಂಟಾಲಿಟಿ ಟಾಪಿಕ್ ನ ತಗೊಳ್ತಾ ಹೋಗ್ತೀವಿ. ಇಲ್ಲಿ ರೀಸನಿಂಗ್ ಮತ್ತೆ ಆಪ್ಟಿಟ್ಯೂಡ್ ಇಂದ 100 ಕ್ವಶನ್ಸ್ ಬರ್ತಾ ಹೋಗುತ್ತೆ. ಅದ್ರ ಜೊತೆಗೆ IC ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿ, ಸೈನ್ಸ್ ಇಂದ ನಿಮಗೆ ರಿವಿಷನ್ ಟೆಸ್ಟ್ ಇರ್ತಾ ಹೋಗುತ್ತೆ. ಅದ್ರ ಜೊತೆಗೆ ಜಾತ್ಯತೀತತೆಯ ಭಾರತೀಯ ಮಾದರಿ ಮತ್ತು ಕೃತಕ ಬುದ್ಧಿಮತ್ತೆ, ಇಂಡಿಯನ್ ಮಾಡೆಲ್ ಆಫ್ ಸೆಕ್ಯುಲರಿಸಂ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ SRTing ಟಾಪಿಕ್ ಅನ್ನು ಕೂಡ ಟೈಮ್ ಕೊಟ್ಟಿರ್ತೀವಿ. ಇಲ್ಲಿಗೆ ಮೇಜರ್ ಸಬ್ಜೆಕ್ಟ್ ಗಳೆಲ್ಲ ಕವರ್ ಆಗ್ತಾ ಬರುತ್ತೆ. ಇದ್ರ ಜೊತೆಗೆ 7th ಟೆಸ್ಟ್ ಬಂದಾಗ ಪ್ಯೂರ್ ಲಾಸ್ಟ್ 1 ಇಯರ್ ಇಂದ ಜುಲೈ 21ರಿಂದ ಮೇ 22, ಅಥವಾ ನೀವು ಟೈಮ್ ಹಾಕ್ತಿದ್ದಾಗಲೇ ಮೇ, ಜೂನ್, ಜುಲೈ, ಬಟ್ ಅಲ್ಲಿವರೆಗೂ ಕೂಡ ಕಂಟಿನ್ಯೂಸ್ ಕರೆಂಟ್ ಅಫೇರ್ಸ್ 1 ಇಯರ್ ಕರೆಂಟ್ ಅಫೇರ್ಸ್ ನ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾ ಬರ್ತೀವಿ. ಮಂತ್ಲಿ ವೈಸ್ ಟಾಪಿಕ್ ಅನ್ನು ಕೂಡ ನಿಮಗೆ ಮಂತ್ಲಿ ವೈಸ್ PDF ನ ಕೊಡ್ತಾ ಹೋಗ್ತೀವಿ. PDF ಮೇಲೆ ಎವ್ರಿ ಮಂತ್ ಟೆಸ್ಟ್ ಅನ್ನು ಕೂಡ ಮಾಡ್ತಾ ಹೋಗ್ತೀವಿ ಇದರಲ್ಲಿ. ಇದ್ರ ಜೊತೆಗೆ ಇದರಲ್ಲೂ ಕೂಡ ಈ ಟೈಮ್ ಬಂದಾಗ ಭಾರತ ಬೆಳವಣಿಗೆ ಮತ್ತು ಪರಿಸರದ ನಡುವೆ ಹೇಗೆ ಸಮತೋಲನವನ್ನು ಸಾಧಿಸುತ್ತಿದೆ ಮತ್ತು ಭಾರತೀಯ ಸಂಸ್ಕೃತಿ ವಿವಿಧತೆಯಲ್ಲಿ ಏಕತೆ, ಈ ಟಾಪಿಕ್ ಮೇಲೆ SRTing ಕೂಡ ಕೊಟ್ಟು ನಿಮಗೆ ಪ್ರಾಕ್ಟೀಸ್ ನ ಮಾಡ್ತಾ ಬರ್ತೀವಿ. ಇಲ್ಲಿಗೆ ಕಂಪ್ಲೀಟ್ಲಿ ನಿಮ್ದೊಂದು ರೀಡಿಂಗ್ ಕಂಪ್ಲೀಟ್ ಆಗಿರ್ತಾ ಹೋಗುತ್ತೆ. ಇದಾದ್ಮೇಲೆ 8ನೇ ಟೆಸ್ಟ್ ಬಂದಾಗ
ಕರೆಂಟ್ ಅಫೇರ್ಸ್ ಬೇಸ್ಡ್ ಸಬ್ಜೆಕ್ಟ್ ಟೆಸ್ಟ್ ನ ಕೊಡ್ತಾ ಬರ್ತೀವಿ. ವೆರಿ ಇಂಪಾರ್ಟೆಂಟ್, ಇಲ್ಲಿ ಜಿಯೋಗ್ರಫಿನ ಓದಬೇಕು, ಎಕನಾಮಿಕ್ಸ್ ನ ಓದಬೇಕು ಅದ್ರ ಜೊತೆಗೆ ಇಲ್ಲಿ ಕರೆಂಟ್ ಅಫೇರ್ಸ್ ಓದ್ತಾನೆ ಸಬ್ಜೆಕ್ಟ್ ವೈಸ್ ನಾವು ಡಿವೈಡ್ ಮಾಡ್ಕೊಂಡು ಹೋಗೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ 365 ದಿನಗಳಿಗೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಾಗೆ ಯಾವುದು ಲಾಸ್ಟ್ 365 ಡೇಸ್ ಗೆ ಸಂಬಂಧಪಟ್ಟಂತೆ ಸಬ್ಜೆಕ್ಟ್ ಇಶ್ಯೂಸ್ ಗಳಿಂದ ಏನು ಇಶ್ಯೂಸ್ ಬಂದಿರುತ್ತೋ ಕರೆಂಟ್ ಅಫೇರ್ಸ್ ಅಲ್ಲಿ ಅದ್ರ ಮೇಲೆ ಒಂದು ಟೆಸ್ಟ್ ನ ಮಾಡ್ಕೊಡ್ತಾ ಹೋಗುತ್ತೆ. ಜೊತೆಗೆ ಸ್ಟ್ಯಾಟಿಕ್ ಜಿಕೆ ಮೇಲೆ ಒಂದು ಟೆಸ್ಟ್ ಇರ್ತಾ ಹೋಗುತ್ತೆ. ಈ ಟೈಮಲ್ಲಿ ಬಂದಾಗ ಸುಸ್ಥಿರ ರಾಷ್ಟ್ರೀಯ ಅಭಿವೃದ್ಧಿಗಾಗಿ ಆಹಾರ ಭದ್ರತೆ ಮತ್ತು ಮೀಸಲಾತಿ ರಾಜಕೀಯ ಸಬಲೀಕರಣ, ರಿಸರ್ವೇಶನ್, ಪಾಲಿಟಿಕ್ಸ್ ಅಂಡ್ ಎಂಪವರ್ಮೆಂಟ್, ಫುಡ್ ಸೆಕ್ಯೂರಿಟಿ ಫಾರ್ ಸಸ್ಟೈನಬಲ್ ನ್ಯಾಷನಲ್ ಡೆವಲಪ್ಮೆಂಟ್ ಅನ್ನೋ ಟಾಪಿಕ್ ನಲ್ಲಿ ಸೆಲೆಕ್ಟಿಂಗ್ ಕೊಟ್ಟು ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಬರ್ತೀವಿ. ಇಲ್ಲಿಗೆ ಕಂಪ್ಲೀಟ್ ಒಂದು ರೀಡಿಂಗ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಮತ್ತೆ ಇದಾದ್ಮೇಲೆ ನಿಮಗೆ ಯಾವುದು ಕಾಂಪ್ರಹೆನ್ಸಿವ್ ಟೆಸ್ಟ್ ನ ಸ್ಟಾರ್ಟ್ ಮಾಡ್ತಾ ಬರುತ್ತೆ. ಕಾಂಪ್ರಹೆನ್ಸಿವ್ ಟೆಸ್ಟ್ ಅಲ್ಲಿ ಬಂದಾಗ ಪೇಪರ್ 1 ಮತ್ತೆ ಪೇಪರ್ 2 ಅಲ್ಲಿ ಓವರ್ ಆಲ್ ಆಗಿ ಬಂದಾಗ ನಿಮಗೆ ಒಂದು 8 ಟೆಸ್ಟ್ ಗಳು ಕವರ್ ಆಗ್ತಾ ಬರುತ್ತೆ. ಅದಾದ್ಮೇಲೆ 9ನೇ ಟೆಸ್ಟ್ ಬಂದಾಗ ನಿಮಗೆ ಕಾಂಪ್ರಹೆನ್ಸಿವ್ ಟೆಸ್ಟ್ ಅನ್ನು ಫೋಕಸ್ ಮಾಡ್ತಾ ಬರ್ತೀವಿ. ಕಾಂಪ್ರಹೆನ್ಸಿವ್ ಟೆಸ್ಟ್ ಅಲ್ಲಿ ಬಂದಾಗ ನಿಮಗೆ ಸೇಮ್ ಎಸ್ ರೈಟಿಂಗ್ ಇರ್ತಾ ಹೋಗುತ್ತೆ. ಎಸ್ ರೈಟಿಂಗ್ ಟಾಪಿಕ್ ಏನ್ ಕೊಟ್ಟಿರ್ತೀವಿ ಅಂದ್ರೆ ಭಾರತದಲ್ಲಿ ಸಾವಯವ ಕೃಷಿ, ಆರ್ಗಾನಿಕ್ ಫಾರ್ಮಿಂಗ್ ಇನ್ ಇಂಡಿಯಾ, ಹೈಪರ್ ಗ್ಲೋಬಲಿಸಂ, ಮಾನವನ ಹೇಗೆ ಅಪಾಯಕಾರಿಯಾಗಿದೆ, ರಾಷ್ಟ್ರೀಯ ನಿರ್ಮಾಣ ಅಥವಾ ರಾಷ್ಟ್ರ ನಿರ್ಮಾಣದಲ್ಲಿ ಭಾರತ ಸೇನೆಯ ಪಾತ್ರ ಏನು, ಆತ್ಮನಿರ್ಭರ್ ಭಾರತ್, ಇವೆಲ್ಲ ಟಾಪಿಕ್ ಕೂಡ 9ನೇ ಟೆಸ್ಟ್ ಬರುವಂತ ಕಾಂಪ್ರಹೆನ್ಸಿವ್ ಟೆಸ್ಟ್ ಅಲ್ಲಿ ಕೊಟ್ಟಿರ್ತೀವಿ. ಜೊತೆಗೆ 10ನೇ ಟೆಸ್ಟ್ ಬಂದು ನಿಮಗೆ ಯಾವುದು ಕಾಂಪ್ರಹೆನ್ಸಿವ್ ಟೆಸ್ಟ್ ಆಗಿರುತ್ತೆ. ಕಂಪ್ಲೀಟ್ ಎಲ್ಲಾ ಸಬ್ಜೆಕ್ಟ್ ಗಳನ್ನು ಒಳಗೊಂಡಿರ್ತಾ ಹೋಗುವಂತ ಕಾಂಪ್ರಹೆನ್ಸಿವ್ ಟೆಸ್ಟ್ ಆಗಿರುತ್ತೆ. 11 ಟೆಸ್ಟ್ ಕೂಡ ಬಂದಾಗ ಪೇಪರ್ 1 ಪೇಪರ್ ಅಲ್ಲಿ ಬಂದಾಗ ಇಲ್ಲಿ ಕೊಟ್ಟಿರುವಂತಹ ಎಸೆಟಿಂಗ್ ಟಾಪಿಕ್ ಅಂದ್ರೆ ರಾಷ್ಟ್ರೀಯ ಗುರುತು ಮತ್ತು ದೇಶಭಕ್ತಿ, ಭಾರತದಲ್ಲಿ ಭಾಷೆ ಸಮಸ್ಯೆ, ಅದರ ಹಿಂದಿನ, ವರ್ತಮಾನ ಮತ್ತು ಭವಿಷ್ಯ, ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದ ಜವಾಬ್ದಾರಿ, ಭಾರತದ ಆರ್ಥಿಕತೆಯ ಮೇಲೆ ಹೆಚ್ಚುತ್ತಿರುವ ತೈಲ ಬೆಲೆಯ ಪರಿಣಾಮಗಳೇನು. ಕರೆಂಟ್ ಅಫೇರ್ಸ್ ಬೇಸ್ಡ್ ಇಲ್ಲಿ ಟಾಪಿಕ್ ಗಳನ್ನ ಕೊಡ್ತಾ ಹೋಗ್ತಿದ್ವಿ. ಇದ್ರ ಜೊತೆಗೆ ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್ ಆಗ್ಬೋದು, ಇವೆಲ್ಲನೂ ಕೂಡ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾ ಬರ್ತೀವಿ ಪೇಪರ್ 1 ಅಲ್ಲಿ. ಜೊತೆ ಕಾಂಪ್ರಹೆನ್ಸಿವ್ ಪೇಪರ್ 2 ಅನ್ನು ಕೂಡ ಇಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತಾ ಎಕ್ಸಾಮ್ ಟೆಸ್ಟ್ ನ ಕೊಡ್ತಾ ಹೋಗ್ತೀವಿ. ಇದಾದ್ಮೇಲೆ 13 ಟೆಸ್ಟ್ ಅಲ್ಲಿ ಬಂದಾಗ ಅಥವಾ 13ನೇ ಟೆಸ್ಟ್ ಅಲ್ಲಿ ಬಂದಾಗ ನಿಮಗೆ ಭಾರತಕ್ಕೆ ಜಾಗತೀಕರಣದಿಂದ ಆಗುವಂತಹ ಪರಿಣಾಮಗಳು ನಿಮಗೆ ಎಸ್ಸೆ ಟಾಪಿಕ್ ಕೊಡ್ತಾ ಹೋಗ್ತೀವಿ. ಮೌಲ್ಯಾಧಾರಿತ ವಿಜ್ಞಾನ ಮತ್ತು ಶಿಕ್ಷಣದ ಬಗ್ಗೆ, ಭಯೋತ್ಪಾದನೆ ಮತ್ತು ವಿಶ್ವಶಾಂತಿ, ಮತ್ತು ಎಂಜಿಎನ್ಆರ್ಗೆ ದಂತಹ ಸರ್ಕಾರಿ ಯೋಜನೆಗಳು ಸಾಂಕ್ರಾಮಿಕ ಪಿಡುಗಿನ ಸಮಯದಲ್ಲಿ ಗ್ರಾಮೀಣ ಆದಾಯವನ್ನು ಉಳಿಸಿಕೊಳ್ಳಲು ಆಧಾರವಾಗಿವೆ ಅನ್ನೋ ಟಾಪಿಕ್ ನ ಕೊಟ್ಟಿರ್ತೀವಿ. ಯಾವುದು 13ನೇಯಲ್ಲಿ ಪೇಪರ್ 1 ಟಾಪಿಕ್ ಇದೆಲ್ಲನೂ ಕೂಡ ಎಸೆಟಿಕ್ ಟಾಪಿಕ್, 4 ಎಸೆಟಿಕ್ ಟಾಪಿಕ್ ನ ಕೊಟ್ಟು ಅಲ್ಲಿ ಒಂದನ್ನು ನೀವು ಬರೀಬೇಕಾಗುತ್ತೆ 600 ವರ್ಡ್ಸ್ ಗಳಲ್ಲಿ. ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಜೊತೆ ಕಾಂಪ್ರಹೆನ್ಸಿವ್ ಪೇಪರ್ 2 ಕೂಡ ಎಲ್ಲ ಹಿಸ್ಟ್ರಿ, ಪಾಲಿಟಿಕ್ಸ್, ಜಿಯೋಗ್ರಫಿ, ಮೆಂಟಲ್ ಅಬಿಲಿಟಿ, ಸೈನ್ಸ್ ಮತ್ತು ಕರೆಂಟ್ ಅಫೇರ್ಸ್ ಆಧಾರಿತವಾದಂತ ಸಬ್ಜೆಕ್ಟ್ ಅನ್ನು ಕೂಡ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾ ಬರ್ತೀವಿ ಪೇಪರ್ 2 ಅಲ್ಲಿ. ಇನ್ನು 15ನೇ ಟೆಸ್ಟ್ ಅಲ್ಲಿ ಬಂದಾಗ 15 ಟೆಸ್ಟ್ ಅಲ್ಲಿ ಬಂದಾಗ ಕಾಂಪ್ರಹೆನ್ಸಿವ್ ಪೇಪರ್ ಬಂದಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಅದರ ಮಿತಿಗಳು, ಸೌರಶಕ್ತಿ ಮತ್ತು ಭಾರತದಲ್ಲಿ ಅದರ ತಯಾರಿ, ರಾಜಕೀಯದಲ್ಲಿ ಭ್ರಷ್ಟಾಚಾರ ಮತ್ತು ಭಯೋತ್ಪಾದನೆ ಟಾಪಿಕ್ ನ ಕೊಟ್ಟಿರ್ತೀವಿ. ಅದ್ರ ಜೊತೆಗೆ ಪೇಪರ್ 2 ಕಾಂಪ್ರಹೆನ್ಸಿವ್ ಕೂಡ ಕೊಟ್ಟಿರ್ತೀವಿ. ಇನ್ನು 17ನೇ ಟೆಸ್ಟ್ ಅಲ್ಲಿ ಬಂದಾಗ ಕಾಂಪ್ರಹೆನ್ಸಿವ್ ಸಮಗ್ರ ಟೆಸ್ಟ್ ತೆಗೆದ್ರಲ್ಲಿ ಎಸೆಟಿಂಗ್ ಟಾಪಿಕ್ ಅಂದ್ರೆ ನೆಟ್ ಜೀರೋ ಕಾರ್ಬನ್ ಎಮಿಷನ್ ಅನ್ನೋ ಟಾಪಿಕ್ ನ ಕೊಟ್ಟಿರ್ತಾ ಹೋಗ್ತೀವಿ. ನಿವ್ವಳ ಶೂನ್ಯ ಇಂಗಾಲ ಹೊರಸೂಸುವಿಕೆ, ಭಾರತ ಮತ್ತು ಚೀನಾ ಗಡಿ ಸಮಸ್ಯೆಗಳು, ಸಂಘರ್ಷ ಮತ್ತು ವ್ಯಾಪಾರ ಸಂಬಂಧಗಳ ನಡುವೆ ಭಾರತ ಹೇಗೆ ಸಮತೋಲನವನ್ನು ಕಾಯ್ದುಕೊಳ್ಳಬಹುದು, ಭಾರತಕ್ಕೆ ಯಾವುದರ ಅಗತ್ಯವಿದೆ, ಹೆಚ್ಚಿನ ಕ್ಷಿಪಣಿಗಳೇ ಅಥವಾ ಹೆಚ್ಚಿನ ಕೈಗಾರಿಕೆಗಳೇ, ಒಂದು ರಾಷ್ಟ್ರ ಒಂದು ಪರಿಸರ ಚೀಟಿ ಅಂತಂದ್ರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಟಾಪಿಕ್ ಗಳನ್ನ ಚೂಸ್ ಮಾಡಿ ಕೊಟ್ಟಿರಲಾಗಿರುತ್ತೆ. ಇದು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಬಹುಶಃ ಇದೇ ಟಾಪಿಕ್ ಗಳು ಬರ್ಬೋದು ಅಥವಾ ಈ ರೀತಿಯಲ್ಲಿ ಟಾಪಿಕ್ ಗಳನ್ನ ನಿಮ್ಗೆ ಕೊಟ್ಟು ಎಕ್ಸಾಮ್ ಅಲ್ಲಿ ಕೂಡ ಕೇಳಬಹುದು. ಇದು ಪೇಪರ್ 1 ಆದ್ರೆ ಪೇಪರ್ 2 ಅಲ್ಲಿ ಸಮಗ್ರ ಇಲ್ಲೂ ಕೂಡ ಒಟ್ಟು ಓವರ್ ಆಗಿ 18 ಪೇಪರ್ಗಳು ಸಬ್ಜೆಕ್ಟ್ ವೈಸ್ ಮತ್ತೆ ಕಾನ್ಸೆಪ್ಟ್ ವೈಸ್ ಕ್ಲಿಯರ್ ಆಗ್ತಾ ಬರುತ್ತೆ. ಜೊತೆಗೆ 6 ರಿವಿಷನ್ ಟೆಸ್ಟ್ ಅನ್ನ ಕೊಟ್ಟಿರ್ತಾ ಹೋಗ್ತೀವಿ. ಜೊತೆಗೆ 12 ಮಂತ್ಲಿ ಕರೆಂಟ್ ಅಫೇರ್ಸ್ ನ ಕೊಡೋದ್ರ ಜೊತೆಗೆ ಮಂತ್ಲಿ ಕರೆಂಟ್ ಅಫೇರ್ಸ್ 12 ಟೆಸ್ಟ್ ಅನ್ನು ಕೂಡ ಮಾಡಿರ್ತೀವಿ. ಜೊತೆಗೆ 2 ಡೆಮೋ ಟೆಸ್ಟ್ ಗಳನ್ನ ಪೇಪರ್ 1 ಮತ್ತೆ ಪೇಪರ್ 2 ಟೆಸ್ಟ್ ಗಳನ್ನ ಕೊಟ್ಟಿರ್ತೀವಿ. ಓವರ್ ಆಲ್ ಆಗಿ 36 + 2 2 ಡೆಮೋ ಟೆಸ್ಟ್ ಸೇರಿಸ್ಕೊಂಡ್ರೆ 38 ಟೆಸ್ಟ್ ಸೀರೀಸ್ ನ ಕೊಟ್ಟು ನಿಮಗೆ ಪ್ರಾಕ್ಟೀಸ್ ನ ಮಾಡ್ತಾ ಹೋಗ್ತೀವಿ. ಇದ್ರ ಜೊತೆಗೆ ಪೇಪರ್ 1 ಅಲ್ಲಿ ಬಂದಾಗ ಎವ್ರಿ ಡೇ ಬಂದು ನಿಮಗೆ ಪ್ರಾಕ್ಟೀಸ್ ನ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಟು ಕನ್ನಡವನ್ನ ಮಾಡಬೇಕು, ಮತ್ತೆ ಕನ್ನಡದಿಂದ ಇಂಗ್ಲಿಷ್ಗೆ ಕನ್ವರ್ಟ್ ಮಾಡಬೇಕು, ಮತ್ತೆ ಯಾವುದು ಪ್ರಿಸೈಸ್ ರೈಟಿಂಗ್. ಇಲ್ಲಿ ಬಂದಾಗ ನಿಮಗೆ ಪ್ರಜಾವಾಣಿ ಪೇಪರ್ ನ ತಗೊಳ್ಳೋದಾದ್ರೆ, ಸೊ ಪ್ರಜಾವಾಣಿ ಪೇಪರ್ ನ ತಗೊಳ್ಳೋದಾಯ್ತು ಅಂತಂದ್ರೆ ಪ್ರಜಾವಾಣಿ ಪೇಪರ್ ಅಲ್ಲಿ ನಿಮಗೆ ಎಡಿಟೋರಿಯಲ್ ಪೇಜ್ ಬರ್ತಾ ಹೋಗುತ್ತೆ. ಆ ಎಡಿಟೋರಿಯಲ್ ಪಕ್ಕದಲ್ಲೂ ಕೂಡ ಒಂದು ಒಪಿನಿಯನ್ ಕಾಲಮ್ ಬರ್ತಾ ಹೋಗುತ್ತೆ. ಎಡಿಟರ್ಸ್ ಯಾರು ಇರ್ತಾರೆ ಅವ್ರ ಟಾಪಿಕ್ ಕೊಟ್ಟಿರ್ತಾರಲ್ಲ, ಈ ಟಾಪಿಕ್ ಗಳನ್ನ ನಿಮ್ ಮಿನಿಮಮ್ 250ರಿಂದ 300 ಪದಗಳು ಇರ್ತಾ ಹೋಗ್ತವೆ. ಇದನ್ನ ನೀವು ಪ್ರಿಸೈಸ್ ರೈಟಿಂಗ್ ಪ್ರಾಕ್ಟೀಸ್ಗೆ ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಎವ್ರಿ ಡೇ ಇದನ್ನ ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೂಟಬಲ್ ಟೈಟಲ್ ನ ಕೊಟ್ಟು ಇದನ್ನ 300 ಪದಗಳು ಇತ್ತು ಅಂತಂದ್ರೆ ಇದರಲ್ಲಿ 100 ಪದಗಳಿಗೆ ಕನ್ಸೈಸ್ ಮಾಡಿ ಬರೋದು ಪ್ರಿಸೈಸ್ ರೈಟಿಂಗ್ ಪ್ರಾಕ್ಟೀಸ್ ನ ಮಾಡಬೇಕಾಗುತ್ತೆ. ಯಾರು ಜಾಯ್ನ್ ಆಗ್ತಾರೋ ಇವರು ನಮಗೆ ಇನ್ಸ್ಟಿಟ್ಯೂಟ್ ನಂಬರ್ಗೆ ನಿಮಗೆ ವಾಟ್ಸ್ಆಪ್ ಅಲ್ಲಿ ಎವ್ರಿ ಡೇ ಕಳಿಸ್ತಾ ಹೋದ್ರೆ ಫಾಲೋ ಅಪ್ ಮಾಡಿ ಫೀಡ್ಬ್ಯಾಕ್ ಕೊಡ್ತಾ ಬರ್ತಾರೆ. ಇದೇ ರೀತಿಯಲ್ಲಿ ಎಡಿಟೋರಿಯಲ್ ಪೇಜ್ ಪ್ರಜಾವಾಣಿ ಪೇಪರ್ ಏನಿರುತ್ತೆ ಇದನ್ನ ಕಂಟಿನ್ಯೂಸ್ ಆಗಿ ಒಂದು ಎಡಿಟೋರಿಯಲ್ ಪೇಜ್ ಅಲ್ಲಿ ಇರೋ ಟಾಪಿಕ್ ನ ಕಂಪ್ಲೀಟ್ಲಿ ಓದಬೇಕಾಗುತ್ತೆ. ಆದ್ರೆ 300 ವರ್ಡ್ಸ್ ಗಳಿಗೆ ಮಾರ್ಕ್ ಮಾಡ್ಕೊಂಡು ಕನ್ನಡದಿಂದ ಇಂಗ್ಲಿಷ್ಗೆ ಆ ಪದಗಳ ಅರ್ಥ ಏನಿರ್ತಾವ ಹೋಗುತ್ತೋ ಕನ್ನಡದಿಂದ ಇಂಗ್ಲಿಷ್ಗೆ ಇರುವಂತಹ ಪದಗಳ ಅರ್ಥವನ್ನ ನೀವು ಬರ್ಕೊಳ್ಬೇಕಾಗತ್ತೆ. ಇದು ಒಂದೇ ಫೈನಲ್ ಆಗಿ ಬಂದು ನಿಮಗೆ ಟ್ರಾನ್ಸ್ಲೇಷನ್ ಕ್ಲಾಸ್ ಇರ್ತಾ ಹೋಗುತ್ತೆ. ನಿಮ್ಗೆ
ಆ ಟೆನ್ಸಸ್ ಬಗ್ಗೆ ಕ್ಲಾಸ್ ಇರ್ತಾ ಹೋಗುತ್ತೆ. ಇದೆಲ್ಲ ಮುಗಿಸ್ಕೊಂಡು ನಿಮಗೆ ಟೆನ್ಸಸ್ ಕ್ಲಾಸ್ ಅಟೆಂಡ್ ಮಾಡೋದು ಕೂಡ ಹೆಲ್ಪ್ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಹಿಂದೂ ಪೇಪರ್ ಎಡಿಟೋರಿಯಲ್ ಪೇಜ್ ನ ಇಂಗ್ಲಿಷಿನ ಕನ್ನಡಕ್ಕೆ ನಾವು ಅನುವಾದಕ್ಕೆ ಇಟ್ಕೊಳ್ತಾ ಹೋಗ್ಬೋದು. ಇಂಗ್ಲಿಷಿನ ಕನ್ನಡಕ್ಕೆ ಇದು ಕೂಡ ಎಡಿಟೋರಿಯಲ್ ಪೇಜ್ ನ ವರ್ಕ್ ಮಾಡಿ ಆ ಎಡಿಟೋರಿಯಲ್ ಪೇಜ್ ಅಲ್ಲಿ ಬರುವಂತಹ ಕೆಲವು 300 ವರ್ಡ್ಸ್ ಗಳನ್ನು ಮಾರ್ಕ್ ಮಾಡಿಕೊಂಡು ಅದರಲ್ಲಿ ಒಂದು ಟಾಪ್ 10 ವರ್ಡ್ಸ್ ಗಳಿಗೆ ಇಂಗ್ಲಿಷ್ ಕನ್ನಡಕ್ಕೆ ಮೀನಿಂಗ್ ನ ಕೊಟ್ಕೊಂಡು ಬರಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನಮಗೆ ಟ್ರಾನ್ಸ್ಲೇಷನ್ ಏನಾದ್ರೂ ಪೇಪರ್ ಒನ್ನಿಗೆ ನ್ಯೂಸ್ ಪೇಪರ್ ಬಳಸೋದ್ರಿಂದ ಏನ್ ಅಡ್ವಾಂಟೇಜ್ ನಮಗೆ ಅಂತ ಹೇಳಿದ್ರೆ ಇಲ್ಲಿ ಟ್ರೆಂಡಿಂಗ್ ವರ್ಡ್ಸ್ ಗಳು ಸಿಗ್ತಾ ಹೋಗುತ್ತೆ. ನೀವು ಸಾಮಾನ್ಯವಾಗಿ ನೀವು ರೀಸೆಂಟ್ ಆಗಿರೋ PS ಎಕ್ಸಾಮ್ ಗಳ ನೋಡೋದಾದ್ರೆ ಟ್ರಾನ್ಸ್ಲೇಷನ್ ಕೊಟ್ಟಿರೋದನ್ನು ಕೂಡ ಯಾವುದು ಕಂಪ್ಲೀಟ್ಲಿ ನಿಮಗೆ ರೀಸೆಂಟ್ ಆಗಿ ಟ್ರೆಂಡ್ ಅಲ್ಲಿ ಇರುವಂತ ವರ್ಡ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಪ್ಯಾಸೇಜ್ ಗಳನ್ನ ಕೊಡ್ತೀರಾ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ. ಹಾಗಾಗಿ ವರ್ಡ್ಸ್ ಗಳು ಇರೋದ್ರಿಂದ ನಿಮಗೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ NCC ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ಇಂದ ನಿಮಗೆ ಎವ್ರಿಡೇ ಕರೆಂಟ್ ಅಫೇರ್ಸ್ ಅನ್ನು ಕೂಡ ಕೊಡ್ತಾ ಬರ್ತೀವಿ. ಕರೆಂಟ್ ಅಫೇರ್ಸ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಎರಡಲ್ಲೂ ಕೂಡ ಇರ್ತಾ ಹೋಗುತ್ತೆ. ಲೈನ್ ಟು ಲೈನ್ ಟ್ರಾನ್ಸ್ಲೇಟ್ ಆಗಿರುತ್ತೆ. ನೀವು ಪ್ರಾಕ್ಟೀಸ್ಗೋಸ್ಕರ ಈ ಕರೆಂಟ್ ಅಫೇರ್ಸ್ ಅನ್ನು ಬಳಸ್ತಾ ಹೋಗ್ತದೆ. ಕನ್ನಡದಲ್ಲೂ ಕೂಡ ಇರುತ್ತೆ, ಇಂಗ್ಲಿಷ್ ಅಲ್ಲೂ ಕೂಡ ಇರುತ್ತೆ. ಅದಕ್ಕೆ ನೀವು NCC ಕಾಂಪಿಟೇಟಿವ್ ಹಬ್ ಅನ್ನೋ ಒಂದು ಇನ್ಸ್ಟಿಟ್ಯೂಟ್ ನಮ್ದು ಏನು ಟೆಲಿಗ್ರಾಮ್ ಚಾನಲ್ ಇದೆ ಆ ಚಾನಲ್ ಸಬ್ಸ್ಕ್ರೈಬ್ ಆದ್ರೆ ನಿಮ್ಗೆ ರೆಗ್ಯುಲರ್ ಕರೆಂಟ್ ಅಫೇರ್ಸ್ ಕೂಡ ಸಿಗ್ತಾ ಹೋಗುತ್ತೆ. ನಿಮ್ಗೆ ಕರೆಂಟ್ ಅಫೇರ್ಸ್ ಕೂಡ ಓದಲಿಕ್ಕಾಗುತ್ತೆ. ಕನ್ನಡದಿಂದ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಟ್ರಾನ್ಸ್ಲೇಟ್ ಕೂಡ ಮಾಡ್ಕೊಳ್ಳಿಕ್ಕೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಕೆಳಗಡೆ ಕಾಣುವಂತ ನಂಬರ್ಗೆ ನೀವು ಡಯಲ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಸ್ನೇಹಿತರೆ. ನಮಸ್ಕಾರ.